ಸಾಕಷ್ಟು ಜನ ಸ್ಟಾರ್ಸ್ ಈ ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ. ಯಾವುದೇ ಒಂದು ಸಿನಿಮಾ ಮಾಡ್ಬೇಕಾದ್ರೂ ಅಷ್ಟೇ ಸಾಕಷ್ಟು ಶ್ರಮ ಪಡ್ಬೇಕಾಗ್ತದೆ. ಚಿಕ್ಕಣ್ಣವರು ಎಷ್ಟೋ ಸಲಿ ನಿದ್ದೆ ಬಿಟ್ಟಿದ್ದಾರೆ, ಊಟ ಬಿಟ್ಟಿದ್ದಾರೆ. ಹೇಳ್ತಾ ಇದ್ದೆ, ಅಪ್ಪ ತಲೆ ಕೆಡಿಸ್ಕೊಂಬೇಡ ಅಂದ್ರೆ ನಾವೇನೋ ಮಾತಾಡ್ತಾ ಇರ್ತೀವಿ, ಅವ್ರಿಗೆ ಒಂಥರ ಆಬ್ಸೆನ್ಸ್ ಮೈಂಡ್ ಅಲ್ಲಿ ಇರೋರು. ಕೇಳಿದ್ರೆ ಅಪ್ಪಾಜಿ ಯಾರೋ ಎದುರಿಸ್ತಾರೆ ಅಂದ್ರೆ ಸಿನಿಮಾ ರಿಲೀಸ್ ಆದಾಗ ಹೆಂಗೆ, ಫ್ಲಾಪ್ ಆಗ್ಬಿಟ್ರೆ ಹೆಂಗೆ. ಸೊ ಚಿಕ್ಕಣ್ಣನ್ಗೆ ಫ್ಲಾಪ್ ಅನ್ನ ಪದ ಕೇಳಿದ್ರೆ ಸಾಕು ಒಂಥರ ಈ ಶೇಕ್ ಆಗ್ಬಿಡೋರು. ಅಪ್ಪಾಜಿ ನೆಗೆಟಿವ್ ಮಾತ್ರ ಮಾತಾಡೋದ್ ಬೇಡ, ಬರೀ ಪಾಸಿಟಿವ್ ಮಾತಾಡೋಣ ಅಂತ. ನಿಮ್ ತಂದೆಯವ್ರು ಇದ್ದಿದ್ರೆ, ನಮ್ ತಂದೆ ಇದ್ದಿದ್ರೆ ನಿಜವಾಗ್ಲೂ ಬಹಳ ಖುಷಿ ಪಟ್ಟಿರೋರು. ಇಬ್ರು ಮೇಲೆ ದೇವರಾಗಿದ್ದಾರೆ, ಅವ್ರು ನಮ್ಮನ್ನ ಸದಾಕಾಲ ಕಾಪಾಡ್ತಾರೆ. ನಾನ್ ಬಿದ್ದಾಗ ಕೈ ಹಿಡ್ದು ಮೇಲೆತ್ತಕ್ ನಮ್ ತಂದೆ ಇದಾರೆ, ನೀನ್ ಬಿದ್ದಾಗ್ಲೂ ಕೈ ಹಿಡ್ದು ಮೇಲೆತ್ತಕ್ಕೆ ನಿಮ್ ತಂದೆ ಜೀವಂತವಾಗಿ ಇಲ್ದೇ ಇದ್ರು ಅವ್ರ ಆತ್ಮ ಇದ್ದೇ ಇರ್ತದೆ. ಸೊ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸಾಕಷ್ಟು ಜನ ಸ್ಟಾರ್ಸ್ ಈ ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ. ಯಾವುದೇ ಒಂದು ಸಿನಿಮಾ ಮಾಡ್ಬೇಕಾದ್ರೂ ಅಷ್ಟೇ ಸಾಕಷ್ಟು ಶ್ರಮ ಪಡ್ಬೇಕಾಗ್ತದೆ. ಚಿಕ್ಕಣ್ಣವರು ಎಷ್ಟೋ ಸಲಿ ನಿದ್ದೆ ಬಿಟ್ಟಿದ್ದಾರೆ, ಊಟ ಬಿಟ್ಟಿದ್ದಾರೆ. ಹೇಳ್ತಾ ಇದ್ದೆ, ಅಪ್ಪ ತಲೆ ಕೆಡಿಸ್ಕೊಂಬೇಡ ಅಂದ್ರೆ ನಾವೇನೋ ಮಾತಾಡ್ತಾ ಇರ್ತೀವಿ, ಅವ್ರಿಗೆ ಒಂಥರ ಆಬ್ಸೆನ್ಸ್ ಮೈಂಡ್ ಅಲ್ಲಿ ಇರೋರು. ಕೇಳಿದ್ರೆ ಅಪ್ಪಾಜಿ ಯಾರೋ ಎದುರಿಸ್ತಾರೆ ಅಂದ್ರೆ ಸಿನಿಮಾ ರಿಲೀಸ್ ಆದಾಗ ಹೆಂಗೆ, ಫ್ಲಾಪ್ ಆಗ್ಬಿಟ್ರೆ ಹೆಂಗೆ. ಸೊ ಚಿಕ್ಕಣ್ಣನ್ಗೆ ಫ್ಲಾಪ್ ಅನ್ನ ಪದ ಕೇಳಿದ್ರೆ ಸಾಕು ಒಂಥರ ಈ ಶೇಕ್ ಆಗ್ಬಿಡೋರು. ಅಪ್ಪಾಜಿ ನೆಗೆಟಿವ್ ಮಾತ್ರ ಮಾತಾಡೋದ್ ಬೇಡ, ಬರೀ ಪಾಸಿಟಿವ್ ಮಾತಾಡೋಣ ಅಂತ. ನಿಮ್ ತಂದೆಯವ್ರು ಇದ್ದಿದ್ರೆ, ನಮ್ ತಂದೆ ಇದ್ದಿದ್ರೆ ನಿಜವಾಗ್ಲೂ ಬಹಳ ಖುಷಿ ಪಟ್ಟಿರೋರು. ಇಬ್ರು ಮೇಲೆ ದೇವರಾಗಿದ್ದಾರೆ, ಅವ್ರು ನಮ್ಮನ್ನ ಸದಾಕಾಲ ಕಾಪಾಡ್ತಾರೆ. ನಾನ್ ಬಿದ್ದಾಗ ಕೈ ಹಿಡ್ದು ಮೇಲೆತ್ತಕ್ ನಮ್ ತಂದೆ ಇದಾರೆ, ನೀನ್ ಬಿದ್ದಾಗ್ಲೂ ಕೈ ಹಿಡ್ದು ಮೇಲೆತ್ತಕ್ಕೆ ನಿಮ್ ತಂದೆ ಜೀವಂತವಾಗಿ ಇಲ್ದೇ ಇದ್ರು ಅವ್ರ ಆತ್ಮ ಇದ್ದೇ ಇರ್ತದೆ. ಸೊ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸಾಕಷ್ಟು ಜನ ಸ್ಟಾರ್ಸ್ ಈ ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ. ಯಾವುದೇ ಒಂದು ಸಿನಿಮಾ ಮಾಡ್ಬೇಕಾದ್ರೂ ಅಷ್ಟೇ ಸಾಕಷ್ಟು ಶ್ರಮ ಪಡ್ಬೇಕಾಗ್ತದೆ. ಚಿಕ್ಕಣ್ಣವರು ಎಷ್ಟೋ ಸಲಿ ನಿದ್ದೆ ಬಿಟ್ಟಿದ್ದಾರೆ, ಊಟ ಬಿಟ್ಟಿದ್ದಾರೆ. ಹೇಳ್ತಾ ಇದ್ದೆ, ಅಪ್ಪ ತಲೆ ಕೆಡಿಸ್ಕೊಂಬೇಡ ಅಂದ್ರೆ ನಾವೇನೋ ಮಾತಾಡ್ತಾ ಇರ್ತೀವಿ, ಅವ್ರಿಗೆ ಒಂಥರ ಆಬ್ಸೆನ್ಸ್ ಮೈಂಡ್ ಅಲ್ಲಿ ಇರೋರು. ಕೇಳಿದ್ರೆ ಅಪ್ಪಾಜಿ ಯಾರೋ ಎದುರಿಸ್ತಾರೆ ಅಂದ್ರೆ ಸಿನಿಮಾ ರಿಲೀಸ್ ಆದಾಗ ಹೆಂಗೆ, ಫ್ಲಾಪ್ ಆಗ್ಬಿಟ್ರೆ ಹೆಂಗೆ. ಸೊ ಚಿಕ್ಕಣ್ಣನ್ಗೆ ಫ್ಲಾಪ್ ಅನ್ನ ಪದ ಕೇಳಿದ್ರೆ ಸಾಕು ಒಂಥರ ಈ ಶೇಕ್ ಆಗ್ಬಿಡೋರು. ಅಪ್ಪಾಜಿ ನೆಗೆಟಿವ್ ಮಾತ್ರ ಮಾತಾಡೋದ್ ಬೇಡ, ಬರೀ ಪಾಸಿಟಿವ್ ಮಾತಾಡೋಣ ಅಂತ. ನಿಮ್ ತಂದೆಯವ್ರು ಇದ್ದಿದ್ರೆ, ನಮ್ ತಂದೆ ಇದ್ದಿದ್ರೆ ನಿಜವಾಗ್ಲೂ ಬಹಳ ಖುಷಿ ಪಟ್ಟಿರೋರು. ಇಬ್ರು ಮೇಲೆ ದೇವರಾಗಿದ್ದಾರೆ, ಅವ್ರು ನಮ್ಮನ್ನ ಸದಾಕಾಲ ಕಾಪಾಡ್ತಾರೆ. ನಾನ್ ಬಿದ್ದಾಗ ಕೈ ಹಿಡ್ದು ಮೇಲೆತ್ತಕ್ ನಮ್ ತಂದೆ ಇದಾರೆ, ನೀನ್ ಬಿದ್ದಾಗ್ಲೂ ಕೈ ಹಿಡ್ದು ಮೇಲೆತ್ತಕ್ಕೆ ನಿಮ್ ತಂದೆ ಜೀವಂತವಾಗಿ ಇಲ್ದೇ ಇದ್ರು ಅವ್ರ ಆತ್ಮ ಇದ್ದೇ ಇರ್ತದೆ. ಸೊ ತಲೆ ಕೆಡಿಸ್ಕೊಳ್ಳೋದು ಬೇಡ.